ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬೇಗನೆ ಬರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸ್ತಾ ಇದ್ದೀನಿ. ಈ ವಿಡಿಯೋ ಮುಖಾಂತರವಾಗಿ ನಿಮ್ಮೆಲ್ಲರನ್ನು ನೋಡಲು ಬಹಳ ಸಂತೋಷವಾಗಿದೆ. ಇವತ್ತಿನ ಸಂದೇಶ ಏನೆಂದರೆ, ಒಬ್ಬ ಕೆಟ್ಟ ಕುಮಾರನ ಬಗ್ಗೆ ಮಾತನಾಡಲು ಹೋಗ್ತಾ ಇದ್ದೀನಿ. ಆ ಕೆಟ್ಟ ಕುಮಾರನ ವಿಷಯವೇನೆಂದರೆ, ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಆ ವಾಕ್ಯ ಏನೆಂದರೆ, ನಾನು ಓದಿಕೊಳ್ಳುತ್ತೇನೆ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ, ಅದರಲ್ಲಿ 18ನೇ ವಾಕ್ಯವಾಗಿದೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಹಾಲೆಲೂಯ. ಈ ವಾಕ್ಯದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಒಂದು ತಂದೆ ಇರ್ತಾರೆ, ಅವರಿಗೆ 2 ಮಕ್ಕಳು ಇರ್ತಾರೆ. ಅದರಲ್ಲಿ ಕಿರಿ ಮಗನ ಏನು ಮಾಡ್ತಾನೆ, ಆಸ್ತಿಯಲ್ಲಿ ನನಗೆ ಅರ್ಧ ಭಾಗವನ್ನು ಕೊಡು ಅಂತ ಹೇಳಿ ದೂರ ದೇಶಕ್ಕೆ ಆಸ್ತಿ ತಗೊಂಡು ದೂರ ದೇಶಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ಫ್ರೆಂಡ್ಶಿಪ್ ಜೊತೆ ಸೇರಿ ಎಲ್ಲವನ್ನು ಹಾಳು ಮಾಡಿ, ಅವನಿಷ್ಟ ಬಂದ ರೀತಿಯಲ್ಲಿ ಜೀವನ ಮಾಡಿ ಎಲ್ಲವನ್ನು ನಷ್ಟಪಡಿಸಿಕೊಂಡು ಆ ದೇಶದಲ್ಲಿ ಒಂದು ಬರ ಬಂತು. ಆ ದೇಶದಲ್ಲಿ ಒಂದು ಬರ ಬಂದಾಗ ಅವನು ಏನು ಮಾಡ್ತಾನೆ, ನಾನು ತಿರುಗಿ ನನ್ನ ಅಪ್ಪನ ಮನೆಗೆ ಹೋಗ್ತೀನಿ, ನನ್ನ ತಂದೆ ಮನೆಗೆ ನಾನು ಹೋಗ್ತೀನಿ. ಹೋಗ್ಬಿಟ್ಟು ಹಾಲೆಲೂಯ, ಮತ್ತೆ ನಾನು ತಿರುಗಿ ಹೋಗ್ತೀನಿ, ನಾನು ಮಾಡಿದ ತಪ್ಪುಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ ತಂದೆಯ ಮುಂದೆ ಅಂತ ಹೇಳಿ ತಿರುಗಿ ಬಂದು ಅವನು ಹಾಲೆಲೂಯ ತಿರುಗಿ ಬರ್ತಾ ಇರೋವಾಗ ತಂದೆ ನೋಡ್ತಾರೆ. ಅವನು ದೂರದಿಂದ ಬರುವಾಗನೇ ತಂದೆ ಅವನನ್ನು ಓಡಿ ಬಂದು ಅಪ್ಪಿಕೊಂಡು ಅವನ ಕೊರಳನ್ನು ಅಪ್ಪಿಕೊಂಡು ಮುದ್ದಿಡೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ದೇವರ ಮಕ್ಕಳೇ, ಹಾಲೆಲೂಯ. ಯಾಕೆಂದರೆ ಆ ಒಂದು ಯೌವನಸ್ಥ ಮಗನು, ಅವನು ಯೌವನಸ್ಥ ಪ್ರಾಯದಲ್ಲಿ ಹೀಗೆ ಹಲವಾರು ಮಕ್ಕಳು ಹೀಗೆ ಲೋಕದ ರೀತಿಯಾಗಿ ಜೀವನ ಮಾಡಿ ಅನೇಕ ಪಾಪ ಶಾಪಗಳಿಗೆ ಒಳಗಾಗಿ ತನ್ನನ್ನು ತಾನೇ ನಷ್ಟಪಡಿಸಿಕೊಂಡು ಅವರು ಈ ತಂದೆ ತಾಯಿಗಳ ಮಾತನ್ನು ಅಂಗೀಕಾರ ಮಾಡದೆ, ಅನುಸರಣೆ ಮಾಡದೆ ಮಾಡುವ ಕಾರಣಗಳಿಂದ ಅನೇಕ ಒಂದು ಕಷ್ಟ ನಷ್ಟಗಳಿಗೆ ಒಳಗಾಗಿ ತನ್ನನ್ನೇ ತಾನು ಅವರು ಗಾಯಪಡಿಸಿಕೊಳ್ತಾ ಇದ್ದಾರೆ, ಅವರ ಜೀವನವನ್ನೇ ಹಾಳು ಮಾಡಿಕೊಳ್ತಾ ಇದ್ದಾರೆ. ಇಂಥ ಒಂದು ಯೌವನಸ್ಥರ ಆ ಕೆಟ್ಟ ಕುಮಾರನ್ನು ನೋಡಿ ತಿರುಗಿ ಬಂದಾಗ ಆ ತಂದೆಗೆ ಬೇಸರ ಆಗಿಲ್ಲ. ಆ ತಂದೆ ಅಷ್ಟು ಪ್ರೀತಿಯಿಂದ ನನ್ನ ಮಗ ಈಗ ಹಾಳು ಆಗಿ ಹೋದ್ನು, ಎಲ್ಲ ತಗೊಂಡು ಹೋಗಿ ಹಾಳು ಮಾಡ್ದ ಅಂತ ಒಂದು ಸಾರಿ ಕೂಡ ಅವ್ರು ನೆನೆಸಿ ನೋಡಿಲ್ಲ. ಎಲ್ಲವನ್ನು ಮರೆತು ಆ ತಂದೆ ಓಡಿ ಹೋಗಿ ಅಪ್ಪಿಕೊಂಡು ಆ ಮಗನನ್ನು ಮುತ್ತಿಟ್ಟರು ಅಂತ ನಾವು ಇಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ. ದೇವರ ಮಕ್ಕಳೇ, ಹಾಲೆಲೂಯ. ಅದೇ ರೀತಿಯಾಗಿ ನಮ್ಮ ಪರಲೋಕದ ತಂದೆಯಾದ ದೇವರು ಕೂಡ ಇದೇ ರೀತಿಯಾಗಿ ಹಲ್ಲೆಲೂಯ ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾರೆ. ನಮ್ಮ ಯೇಸು ಸ್ವಾಮಿ ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಅದು ಮಾತ್ರವಲ್ಲ, ಅದೇ ತರ ನಾವು ಏನೇ ಪಾಪ ಮಾಡಿದ್ರು ಕೂಡ ಹಾಲೆಲೂಯ ಆ ಒಂದು ಕೆಟ್ಟ ಕುಮಾರನ್ನು ನೋಡಿ ಆ ಲೋಕದ ರೀತಿಯಾಗಿರುವ ತಂದೆ ಹೇಗೆ ಶ್ರಮಿಸಿ ತನ್ನ ಮಗನನ್ನು ಸೇರಿಸಿಕೊಂಡರು, ಅಪ್ಪಿಕೊಂಡರು, ಅದೇ ರೀತಿಯಾಗಿ ನಮ್ಮ ಪರಲೋಕದ ತಂದೆಯಾದ ದೇವರು ಕೂಡ ನಮ್ಮನ್ನು ಅದೇ ರೀತಿಯಾಗಿ ಅಪ್ಪಿಕೊಂಡು ನಾವು ಏನೇ ಮಾಡಿದ್ರು ಕೂಡ ನಾವು ಕ್ಷಣ ಮಾತ್ರದಲ್ಲಿ ಅಪ್ಪ ನನ್ನನ್ನು ಶ್ರಮಿಸು ಅಪ್ಪ ಅಂತ ಹೇಳುವಾಗ ದೇವರು ನಮ್ಮನ್ನು ಶ್ರಮಿಸಿ ನಮ್ಮ ಹಾಲೆಲೂಯ ನಮ್ಮನ್ನು ಆತನ ಸ್ವಂತ ಮಕ್ಕಳಾಗಿ ನಮ್ಮನ್ನು ಅಂಗೀಕಾರ ಮಾಡ್ತಾರೆ. ಹಾಲೆಲೂಯ. ಪಾದದಲ್ಲಿ 1 ನಿಮಿಷ ನಾವು ಪ್ರಾರ್ಥನೆ ಮಾಡಿ ಕ್ಷಮಿಸಪ್ಪ ಅಂತ ಹೇಳಿದ ತಕ್ಷಣವೇ ನಮ್ಮನ್ನು ಶ್ರಮಿಸಿ ತನ್ನ ಸ್ವಂತ ಮಗನಾಗಿ ದೇವರು ನಮ್ಮನ್ನು ಅಂಗೀಕಾರ ಮಾಡ್ತಾರೆ. ದೇವರ ಮಕ್ಕಳೇ, ಅದೇ ರೀತಿಯಾಗಿ ದೇವರನ್ನು ಬಿಟ್ಟು ನೀವೆಷ್ಟು ದೂರ ಹೋಗಿದ್ರು ಸರಿ, ದೇವರು ನನ್ನನ್ನು ಕ್ಷಮಿಸಲ್ಲ, ನಾನು ದೊಡ್ಡ ಪಾಪ ಮಾಡಿದ್ದೀನಿ ಅಂತ ಹೇಳ್ಕೊಂಡಿರ್ಬೋದು. ನಿಜವಾಗಲೂ ಯೌವನಸ್ಥರ ಮಕ್ಕಳಿಗಾಗಲಿ ತಂದೆ ತಾಯಿ ಮಾತುಗಳನ್ನು ಮೀರಿ ಹೋಗಿರುವ ಮಕ್ಕಳಿಗಾಗಿ ಈ ವಿಡಿಯೋ ಆಗಿದೆ. ಹಾಲೆಲೂಯ, ಈ ಮೆಸೇಜ್ ಆಗಿದೆ. ನೀವೆಲ್ಲರೂ ಮನ ತಿರುಗಿ ಬರುವಾಗ ಹಾಲೆಲೂಯ ಆ ತಂದೆ ಹೇಗೆ ಆ ಮಗನನ್ನು ಸೇರಿಸಿಕೊಂಡರೋ ಅದೇ ರೀತಿಯಾಗಿ ನಮ್ಮ ಪರಲೋಕದ ಯೇಸು ಸ್ವಾಮಿ ಕೂಡ ನಮ್ಮನ್ನು ಸೇರಿಸಲು ಆತನು ಹಾಲೆಲೂಯ ಸೇರಿಸಿಕೊಳ್ಳಲು ಆತನು ನಮ್ಮನ್ನು ಕೈ ಚಾಚಿ ಕರೀತಾ ಇದ್ದಾರೆ. ದೇವರ ಮಕ್ಕಳೇ, ಇವತ್ತು ನೀವು ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹಾಲೆಲೂಯ ಆತನ ಪಾದದಲ್ಲಿ ಮೊಣಕಾಲೂರಿ ಅಪ್ಪ ನನ್ನನ್ನು ಕ್ಷಮಿಸಿ ಬಿಡಪ್ಪ, ನಾನು ಇದು ಮಾಡಿದ್ದೀನಿ ಅಂತ ಮನ ತೆರೆದು ದೇವರ ಮುಂದೆ ಮಾತನಾಡುವುದಾದರೆ ದೇವರು ನಮ್ಮನ್ನು ಶ್ರಮಿಸಲು ಸರ್ವಶಕ್ತನಾದ ದೇವರಾಗಿದ್ದಾರೆ. ಹಾಲೆಲೂಯ. ದೇವರ ಮಕ್ಕಳೇ, ಈಗ ಯಾರು ಎಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಹಾಲೆಲೂಯ, ನಾನು ಒಂದೇ ಒಂದು ಮಾತು ಏನು ಹೇಳ್ತೀನಿ ಅಂದರೆ, ನಮ್ಮ ದೇವರು ಶ್ರಮಿಸುವ ದೇವರಾಗಿದ್ದಾರೆ. ನಮ್ಮ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಹಾಲೆಲೂಯ.
ಮನುಷ್ಯರು ನಿನ್ನ ತಳ್ಳಿ ಹಾಕ್ಬೋದು, ನೀನು ಪಾಪ ಮಾಡ್ಬಿಟ್ಟೆ, ನೀನು ತಪ್ಪು ಮಾಡ್ಬಿಟ್ಟೆ, ನೀನು ಬೇಡ ನಮಗೆ ಅಂತ ಹೇಳ್ಬೋದು, ತಂದೆ ತಾಯಿಗಳು ಹೇಳ್ಬೋದು. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಹಲ್ಲೆಲೂಯ ಮಗನೇ ಮಗಳೇ, ನಾನು ಶ್ರಮಿಸುವ ದೇವರಾಗಿದ್ದಾನೆ, ನನ್ನ ಬಳಿಗೆ ಬಂದ್ರೆ ನಾನು ನಿನ್ನನ್ನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಅಂತ ದೇವರು ಹೇಳ್ತಾರೆ. ದೇವರ ಮಕ್ಕಳೇ, ಹಾಲೆಲೂಯ. ಯಾರಾದರೂ ಆ ಥರ ಒಂದು ಪಾಪಗಳಿಗೆ ಶಾಪಗಳಿಗೆ ಸಿಕ್ಕಿಕೊಂಡು ಇರುವುದಾದರೆ ಈ ದಿವಸಗಳಲ್ಲಿ ಹಲ್ಲೆಲೂಯ ದೇವರ ಪಾದದಲ್ಲಿ ತಿರುಗಿ ಬನ್ನಿರಿ. ತಿರುಗಿ ಬಂದು ಹಾಲೆಲೂಯ ಶ್ರಮೆ ಕೇಳುವುದಾದರೆ ಅದು ಎಂಥ ಪಾಪವಾಗಲಿ ಹಾಲೆಲೂಯ ದೇವರು ಶ್ರಮಿಸಲು ಆತನು ಹಾಲೆಲೂಯ ಸಿದ್ಧವಾಗಿದ್ದಾರೆ. ನಾವು ಸಿದ್ಧವಾಗಿ ಆತನ ಪಾದದಲ್ಲಿ ಒಪ್ಪಿಕೊಳ್ಳುವುದಾದರೆ ದೇವರ ಒಂದು ವಾಕ್ಯ ಇದೆ, ಹಾಲೆಲೂಯ. ಅದರಲ್ಲಿ ಏನು ಹೇಳ್ತಾ ಇದೆ? ಕಡು ಕೆಂಪಾಗಿದ್ದರು ನಿನ್ನ ಪಾಪಗಳು ಹಿಮದಂತೆ ನಾನು ಬೆಳ್ಳಗೆ ಮಾಡುವೇನಂತೆ ದೇವರ ಆತ್ಮನು ಯೇಸು ಸ್ವಾಮಿ ನಮ್ಮ ಬಳಿಗೆ ವಾಕ್ಯದಲ್ಲಿ ಬರೆದು ಕೊಟ್ಟಿದ್ದಾರೆ. ಆಕಾಶ ಭೂಮಿ ಅಳಿದು ಹೋದರೂ ನನ್ನ ವಾಕ್ಯಗಳು ಒಂದು ಕಾಲ ಅಳಿದು ಹೋಗುವುದಿಲ್ಲ ಅಂತ ದೇವರ ವಾಕ್ಯ ಇದೆ. ದೇವರ ಮಕ್ಕಳೇ, ಹಲ್ಲೆಲೂಯ. ದೇವರು ನಮ್ಮ ಕಡು ಕೆಂಪಾಗಿದ್ದರು ನಮ್ಮ ಪಾಪಗಳನ್ನು ದೇವರು ಶ್ರಮಿಸಲು ಆತನು ಸರ್ವಶಕ್ತನಾದ ದೇವರಾಗಿದ್ದಾರೆ. ಹಲ್ಲೆಲೂಯ. ನಿಮ್ಮ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ದರೂ ನೀವು ಒಪ್ಪಿಸಿಕೊಟ್ಟು ಕ್ಷಮೆ ಕೇಳುವುದಾದರೆ ಯೇಸು ಸ್ವಾಮಿ ನಿಮ್ಮನ್ನು ಈ ಕ್ಷಣದಲ್ಲಿ ಈ ನಿಮಿಷದಲ್ಲಿ ನಿಮ್ಮನ್ನು ಕ್ಷಮಿಸಿ ಆತನ ಸ್ವಂತ ಮಕ್ಕಳಾಗುವ ಅಂಗೀಕಾರವನ್ನು ಕೊಟ್ಟು ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ಕೊಂಡು ಈ ವಾಕ್ಯದಿಂದ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಹಾಲೆಲೂಯ. ಒಂದು ನಿಮಿಷಗಳ ಕಾಲ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರಂ ಸ್ತೋತ್ರ ಸ್ತೋತ್ರ ಕರ್ತನೆ, ಸ್ತೋತ್ರ ಅಪ್ಪ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಭೂಮಿ ಆಕಾಶವನ್ನು ಉಂಟು ಮಾಡಿದ ಯೇಸು ಸ್ವಾಮಿಯೇ ಅಪ್ಪ, ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ ಅಪ್ಪ. ಈ ವಿಡಿಯೋವನ್ನು ನೋಡಿದ ಒಂದೊಂದು ಮಕ್ಕಳನ್ನು ನೀವು ಆಶೀರ್ವಾದ ಮಾಡು ಸ್ವಾಮಿ ಅಪ್ಪ. ಹಲ್ಲೆಲೂಯ. ಅವರ ಹೃದಯಗಳನ್ನು ನೀನು ಮುಟ್ಟುವಂತನಾಗು ಸ್ವಾಮಿ ಅಪ್ಪ. ಅವರು ಯಾವ ಪಾಪಗಳಿಗೆ ಅಪ್ಪ ಸಿಕ್ಕಿಕೊಂಡಿದ್ದಾರೋ ತಂದೆಯೇ, ನೀವು ಅಪ್ಪ ಅವರನ್ನು ಕಾಣುವಂತ ದೇವರಾಗಿದ್ದೀರಾ ಸ್ವಾಮಿ ಅಪ್ಪ. ನಾವು ಮುಖ ನೋಡ್ತೀವಪ್ಪ, ನೀನು ಹೃದಯವನ್ನು ನೋಡುವ ದೇವರಾಗಿದ್ದೀರಾ ಸ್ವಾಮಿ ಅಪ್ಪ. ಮಕ್ಕಳು ಯಾವ ಪಾಪಗಳಿಗೆ ಹಲ್ಲೆಲೂಯ ಸಿಕ್ಕಿಕೊಂಡಿದ್ದಾರೋ ಈ ನಿಮಿಷದಲ್ಲಿ ಅವರನ್ನು ಕರ್ತನೆ ಹಲ್ಲೆಲೂಯ ಆ ಪಾಪ ಶಾಪಗಳಿಂದ ನೀನು ಬಿಡುಗಡೆ ಕೊಡುವಂತನಾಗು ಸ್ವಾಮಿ. ಹಲ್ಲೆಲೂಯ. ಅವರನ್ನು ಶೈತಾನನು ಕರ್ತನೆ ಹಲ್ಲೆಲೂಯ ಹಿಡಿದು ಕಟ್ಟಾಕಿರುವ ಎಲ್ಲ ಸೈತಾನನ ಬಂಧನಗಳಿಂದ ಅವರನ್ನು ಯೇಸುವಿನ ನಾಮದಲ್ಲಿ ನಾನು ಬಿಡುಗಡೆ ಮಾಡ್ತಾ ಇದ್ದೀನಪ್ಪ ಈಗ. ಹಾಲೆಲೂಯ ಹಾಲೆಲೂಯ. ಅವರು ಬಿಡುಗಡೆ ಹೊಂದಲಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯ ಅಪ್ಪ. ಈ ವಿಡಿಯೋ ನೋಡಿದ ಎಲ್ಲ ಮಕ್ಕಳಿಗಾಗಿ ನಾನು ನಿನ್ನ ಸ್ತೋತ್ರ ಮಾಡ್ತೀನಿ ಸ್ವಾಮಿ. ನಿಮ್ಮ ಮಕ್ಕಳಾಗುವ ಅಂಗೀಕಾರವನ್ನು ಕೊಟ್ಟು ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಬೇಕಾಗಿ ಕೇಳ್ಕೊಳ್ತೀನಿ ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಹೊಂದಿದೆ ಜೀವವುಳ್ಳ ತಂದೆಯೇ. ಆಮೇನ್ ಆಮೇನ್. ನಿಮ್ಮೆಲ್ಲರನ್ನು ದೇವರು ಧಾರಾಳವಾಗಿ ಆಶೀರ್ವದಿಸಲಿ. ಆಮೇನ್.